ಬಾಗಿದಷ್ಟು ಬಿಚ್ಚಿಕೊಳ್ತಾನೆ ಇದೆ ಕೃಷಿ ಭಾಗ್ಯ ಕರ್ಮಕಾಂಡ. ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಕೊಡೋದಕ್ಕೆ, ಆ ಕಡೆ ಇದು ಯಾವ್ದು ಕೆಲಸ ಮಾಡಕ್ಕಲ್ಲ. ಇಲ್ಲ ಮಾಡ್ತೀನಿ, ಅದನ್ನ ಬೇಗ ಮಾಡ್ಬಿಡ್ತೀನಿ. ನೆಕ್ಸ್ಟ್ ವೀಕ್ ಸಿಗ್ಬೋದಾ? ಯಾವಾಗ ಸಿಗ್ಬೋದು ಅಂತನಾ? ನೆಕ್ಸ್ಟ್ ವೀಕ್ ಅಲ್ಲ ಒಂದ್ಸಲ ಎಲ್ಲ ಮಾತಾಡ್ಬಿಟ್ಟು ಹೇಳ್ಬಿಡ್ತೀನಿ. ನೋ ರೂಲ್ಸ್ ನೋ ರೆಗ್ಯುಲೇಷನ್, ಸಚಿವರ ಕಚೇರಿಯಲ್ಲಿ ಬರೀ ಕಲೆಕ್ಷನ್. ಸರಿ, ಹೆಂಗೆ ಓಕೆನಾ? MLA ಬಂದಿದ್ರ? ಇಲ್ಲ ಸರ್, ಇನ್ನು ಸ್ಟಾರ್ಟ್ ಆಗಿಲ್ಲ, ಎಲೆಕ್ಷನ್ ಮುಗಿಬೇಕು. ನಾನೇನ್ ಮೋಸ್ಟ್ಲಿ ಇವಾಗ ಮಾತಾಡ್ತೀನಿ ಕಂಪನಿಗೆ ಇವತ್ತು. ಆದಷ್ಟು ಈ ವಾರ ಅಥವಾ ನೆಕ್ಸ್ಟ್ ವಾರ ಡೆಲಿವರ್ ಮಾಡಿಸ್ಬಿಡ್ತೀನಿ, ಎಲ್ಲ ಮುಗಿಸ್ಬಿಡೋಣ ಅಲ್ವಾ? ಫೋನ್ ಅಲ್ಲೇ ಡೀಲಿಂಗ್, ಸ್ಪಾಟ್ ಅಲ್ಲೇ ಆಗಿಬಿಡುತ್ತೆ ಪರ್ಸೆಂಟೇಜ್ ಫಿಕ್ಸಿಂಗ್. ಇಲ್ಲ, ಆಕ್ಚುಲಿ ನಾನು ಎಲ್ರಿಗೂ 50 ಮಾಡ್ಬೇಕಂತಿದ್ದು. ಅವ್ರು ಸಚಿನ್ ಇದ್ದವರು ಇಲ್ಲ ಹೇಳ್ದೆ ನಾನು ಅವ್ರಿಗೆ ಈ ತರ 300 ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಡಿ ಅಂತಾನು ಹೇಳಿದ್ದಾರೆ. ಬೇಗ ಕೊಟ್ಬಿಡಿ. ಬೇಡ, ಇನ್ನೊಂದು 50 ತರಿಸ್ಕೊಡ್ತೀನಿ ತಾಳಿ. ಕೃಷಿ ಇಲಾಖೆಯಲ್ಲಾದ ವಸೂಲಿ ಎಷ್ಟು? ಕೃಷಿ ಮಂತ್ರಿಯ ಕಮಿಷನ್ ಎಷ್ಟು? ನಾನು ನಿಮ್ಮನ್ನ ಬಂದು ಮತ್ತೊಂದ್ಸಲ ಕಂಡೋಗ್ತೀನಿ. ಇದು ಒಂದ್ ಮಾತು ಕನ್ಫರ್ಮ್. ನಮ್ಗೆ ಈಗ ಇದು ಬಂದ್ರೆ ಆಯ್ತು. ನಿಮ್ಗೆ ತುಂಬಾ ದಿನ ಮಾಡ್ತಾ ಇದ್ದೀರಾ? ಇಲ್ಲ ಆಗತ್ ಬಿಡಿ ಸರ್. ಯಾವಾಗ ಕೊಡ್ತೀರಾ? ಅದು ಹೇಳ್ತೀನಿ ಸರ್. ಇವಾಗಲೇ ಕಮಿಟ್ಮೆಂಟ್ ನಮ್ಗೆ ಹೇಳ್ಬೇಕು. ಅಲ್ಲ, ಇವಾಗ ಮಾತಾಡಿ ಹೇಳ್ತೀನಿ ಸರ್ ತಮಗೆ. ರೈತರ ಹೆಸರಲ್ಲಿ ಕೃಷಿ ಭಾಗ್ಯ ವಸೂಲಿಗಿಳ್ದವನಂತೆ ಮಂತ್ರಿ ಬಾಮೈದ ಅಯೋಗ್ಯ. ಇನ್ನೊಂದು ಸ್ವಲ್ಪ ಅಮೌಂಟ್ ಇದೆ, ಅದೊಂದು ನಾಳೆ ಒಳಗಡೆ ತಿಳಿಸ್ತೀನಿ ನಿಮಗೆ. ಚಲುವಣ್ಣನ ಬಾಮೈದನ ಚಾಮಚಗಿರಿ ರಹಸ್ಯ, ಸೂಪರ್ ಎಕ್ಸ್ಕ್ಲೂಸಿವ್ ಆಡಿಯೋ ಸಾಕ್ಷ್ಯ. ಮೆಟೀರಿಯಲ್ ಬಿಲ್ ಮಾಡಿ ಸ್ವಲ್ಪ ಎದುರ್ಕೊಂಡಿದ್ದೀವಿ ಸರ್. ಯಾವ ಕಾರಣಕ್ಕೂ ಆತರ ಮೋಸ ಮಾಡಲ್ಲ ಸರ್. ಒಂದು 15 days ಒಳಗಡೆ ಕ್ಲೋಸ್ ಆಗುತ್ತೆ ಸರ್. ನಿಮ್ಮ ಪ್ರತಿಧ್ವನಿ ಕಾಣಚಲ್ಲಿದೆ ಚಲುವರಾಯ ಸ್ವಾಮಿ ಖಾತೆಯ ಕರಾಳ ಕಹಾನಿ. ಆರ್ಡರ್ ಕೊಡ್ಸಲ್ಲ ಅಂತ ಬಾಳೆ ದುಡ್ಡು ಅಂತ ನಿಮಗೆ ಹೆಂಗ್ ಹೇಳಕ್ ಸರ್? ನಿಮಗೆ ನಾನು ತೋಳ್ದಲ್ಲೇ ಇರ್ತೀನಿ ಮಾತಲ್ಲಿ ಅಂತಾನೆ. ನಾನು ಒಂದು ಕೆಲಸ ಮಾಡ್ತೀನಿ, ಡೈರೆಕ್ಟ್ JD ಹತ್ರ ಮಾತಾಡಿ. JD ಹತ್ರ ಮಾತಾಡಾಯ್ತು. ಕೃಷಿ ಕಾಸು ಚಲುವಣ್ಣನೇ ಬಾಸು. ನಿರೀಕ್ಷಿಸಿ ಪ್ರತಿಧ್ವನಿ ಸೂಪರ್ ಎಕ್ಸ್ಕ್ಲೂಸಿವ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.